ಶತಕೋಟಿ ಭಾರತೀಯರು ಎದುರು ನೋಡ್ತಾ ಇರುವಂತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2025 ಫೈನಲ್ ಮ್ಯಾಚ್ ಇವತ್ತು ನಡೀತಾ ಇರುವಂತದ್ದು. ಅದು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಫೈನಲ್ ಪಂದ್ಯ ಇವತ್ತು ನಡೀತಾ ಇದೆ. ಸಾಕಷ್ಟು ಕುತೂಹಲ ನಿರೀಕ್ಷೆಗಳನ್ನ ಹುಟ್ಟಾಕಿರುವಂತಹ ಒಂದು ಮ್ಯಾಚ್ ಇದು. ಯಾಕೆಂದ್ರೆ ರೋಚಕತೆಯಿಂದ ಅಂತೂ ಕೂಡಿರುತ್ತೆ ಈ ಒಂದು ಪಂದ್ಯ. ಯಾಕೆಂದ್ರೆ ಎರಡೂ ಟೀಮ್ಗಳು ತುಂಬಾ ಬಲಿಷ್ಠವಾಗಿದ್ದಾವೆ. ಯಾರು ಗೆಲ್ತಾರೆ ಅಂತ ಹೇಳಲಿಕ್ಕೆ ಕಷ್ಟ. ಆದ್ರೂ ಕೂಡ ಭಾರತ ಗೆಲ್ಲುವಂತ ಫೇವರೇಟ್ ತಂಡ ಆಗಿದೆ. ಯಾಕಂದ್ರೆ ಅಜೇಯವಾಗಿ ಉಳ್ಕೊಂಡ್ ಬಂದಿದೆ. ನ್ಯೂಜಿಲೆಂಡ್ ಅನ್ನ ಲೀಗ್ ಹಂತದಲ್ಲೂ ಕೂಡ ಸೋಲಿಸಿತ್ತು 44 ರನ್ಗಳಿಂದ. ಸೊ ಈಗ ಈ ಬಾರಿ ಫೈನಲ್ ಅಲ್ಲೂ ಕೂಡ ಗೆಲ್ಲುತ್ತೆ ಅನ್ನುವಂತ ನಿರೀಕ್ಷೆ ಅಂತೂ ಸಹಜವಾಗಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗಿದೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಪಂದ್ಯ ನಡೆಯಲಿರುವಂತದ್ದು. ವಿಶೇಷತೆ ಅಂದ್ರೆ ಉಭಯ ತಂಡಗಳು 25 ವರ್ಷಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನಲ್ಲಿ ಎದುರಾಗ್ತಾ ಇರುವಂತದ್ದು. ಈ ಹಿಂದೆ 2000ನೇ ಇಸ್ವಿಯಲ್ಲಿ ಗಂಗೂಲಿ ನಾಯಕತ್ವದಲ್ಲಿ ಭಾರತ ಫೇಸ್ ಮಾಡಿತ್ತು ಚಾಂಪಿಯನ್ಸ್ ಟ್ರೋಫಿಯನ್ನು. ಮೊದಲ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆಗೊಂಡಂತಹ ಸಂದರ್ಭದಲ್ಲಿ ನ್ಯೂಜಿಲೆಂಡ್ ಆ ಒಂದು ಕಿರೀಟಕ್ಕೆ ಮುತ್ತಿಟ್ಟಿತ್ತು. ನ್ಯೂಜಿಲೆಂಡ್ ವಿರುದ್ಧ ಭಾರತ ಸೋಲನ್ನ ಕಂಡಿತ್ತು. ಅದಾದ್ಮೇಲೆ 2002ರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನ ಭಾರತ ಗೆಲ್ತು. ಬಟ್ 25 ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ ನಲ್ಲಿ ಎದುರಾಗ್ತಾ ಇದೆ ಭಾರತ ಮತ್ತು ನ್ಯೂಜಿಲೆಂಡ್. ಸೊ ಹೀಗಾಗಿ ಆ ಒಂದು ಸೇಡ್ ಬೇರೆ ಇದೆ. ಅಜೇಯವಾಗಿ ಫೈನಲ್ ನ ಪ್ರವೇಶಿಸಿರುವಂತದ್ದು ರೋಹಿತ್ ಶರ್ಮಾ ಪಡೆ ಕಪ್ ಗೆಲ್ಲುವಂತ ನೆಚ್ಚಿನ ತಂಡ ಆಗಿದೆ. ಹಾಲಿ ಚಾಂಪಿಯನ್ ಆಗಿದ್ದಂತ ಭಾರತ ತಂಡ ಅಂದ್ರೆ T20 ಗೆದ್ದಿತ್ತಲ್ಲ. ಸೊ ಹೀಗಾಗಿ ಹಾಲಿ ಚಾಂಪಿಯನ್ ಆ ರೀತಿಯಾಗಿ ನೋಡ್ತಾ ಇದೀವಿ ನಾವು. ಭಾರತ ತಂಡ 2017ರ ಆವೃತ್ತಿಯಲ್ಲೂ ಕೂಡ ಫೈನಲ್ ಪ್ರವೇಶವನ್ನ ಮಾಡಿತ್ತು. ಆದರೆ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಟಿತ್ತು. ಈ ಚಾಂಪಿಯನ್ಸ್ ಟ್ರೋಫಿಯನ್ನ ನೋಡೋದಾದ್ರೆ 5ನೇ ಬಾರಿಗೆ ಫೈನಲ್ಗೆ ಬಂದಿರುವಂತದ್ದು ಭಾರತ. ಹಾಗೆ ಹ್ಯಾಟ್ರಿಕ್ ಫೈನಲ್ಗೂ ಕೂಡ ಬಂದಂತಾಗಿದೆ. 2013ರಲ್ಲಿ ಧೋನಿ ನಾಯಕತ್ವದಲ್ಲಿ, 2017ರಲ್ಲಿ ಕೊಹ್ಲಿ ಅವರ ನಾಯಕತ್ವದಲ್ಲಿ, ಈಗ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ಗೆ ಇರಿದೆ. 2013ರಲ್ಲಿ ನಾವು ಕಪ್ ಗೆದ್ದಿದ್ವಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಮೈಸೂರಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ. ಇವತ್ತು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಮ್ಯಾಚ್ ನಡೀತಾ ಇದೆ. ಹೇಗಿದೆ ಜೋಶ್ ಮೈಸೂರಿನಲ್ಲಿ? ಪೃಥ್ವಿ, ಏನು ಇವತ್ತು ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಕ್ಕಾಗಿ ಮೈಸೂರಿನಲ್ಲೂ ಕೂಡ ಕ್ರಿಕೆಟ್ ಕಾವು ಹೆಚ್ಚಾಗಿರುವಂಥದ್ದು. ಬೆಳಗಿನಿಂದಲೂ ಕೂಡ ಕ್ರಿಕೆಟ್ ಪ್ರೇಮಿಗಳು ಮೈಸೂರಿನ ಹಲವಾರು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಕೂಡ ಭಾರತ ತಂಡ ಗೆಲ್ಲಲಿ ಅಂತ ಮಾಡಿರುವಂಥದ್ದು. ನಾನು ಇಲ್ಲಿ ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ನ್ಯೂಜಿಲೆಂಡ್ ಹಾಗೂ ಭಾರತದ ನಡುವಿನ ಫೈನಲ್ ಪಂದ್ಯ ಇದೆ, ಏನು ಅನಿಸುತ್ತೆ ಸರ್? ಕ್ಯಾಪ್ಟನ್ ರೋಹಿತ್ ಶರ್ಮಾ, ರನ್ ಮಿಷನ್ ವಿರಾಟ್ ಕೊಹ್ಲಿ ಅವರು ಅದ್ಭುತವಾದ ಫಾರ್ಮ್ ಅಲ್ಲಿ ಇದ್ದಾರೆ. ನಮ್ಮ ಭಾರತಕ್ಕೆ ಅದೇ ಸಾಕು. ಮತ್ತೆ ಕನ್ನಡಿಗ KL ರಾಹುಲ್ ಅವರು ಕೂಡ ಅದ್ಭುತವಾದ ಫಾರ್ಮ್ ಅಲ್ಲಿ ಇದ್ದಾರೆ. ಹಾಗಾಗಿ ನಮಗೆ ಭಾರತ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ ಇದೆ. ಇಷ್ಟು ಸಾಕು ಸರ್ ನಮಗೆ. ಅವರಿಬ್ರು ಫಾರ್ಮ್ ಅಲ್ಲಿ ಇದ್ದಾರೆ, ಮೇನ್ ಪ್ಲೇಯರ್ಸ್. ಇಲ್ಲಿ ತನಕ ಪಿಚ್ ಅಲ್ಲಿ ಇಂಡಿಯಾ ಸೋತೆ ಇಲ್ಲ, ಯಾವ ಮ್ಯಾಚ್ ಸೋತಿಲ್ಲ. ಸೊ ಗೆಲ್ತಾರೆ ಇವತ್ತು. 100% ಹೋಪ್ ಇದೆ ಸರ್. ನ್ಯೂಜಿಲೆಂಡ್ ಮ್ಯಾಚ್ ನಡೀತದೆ, ಗೊತ್ತಿದೆಯಾ ನಿಮಗೆ? ಗೊತ್ತಿದೆ. ಯಾರು ಚೆನ್ನಾಗಿ ಆಡ್ತಾರೆ? ಇಂಡಿಯಾ. ಅದರಲ್ಲಿ ವಿರಾಟ್ ಕೊಹ್ಲಿ ಸೆಂಚುರಿ ಆಗ್ಬೇಕು, ಶಿವಮ್ ಗಿಲ್ ಆಗ್ಬೇಕು, ಶುಭಮ್ ಗಿಲ್ ಹೊಡಿಬೇಕು. ಈಗ ಈ ಹಿಂದೆ ಫೈನಲ್ ಅಲ್ಲಿ ಸೋತ್ಬಿಟ್ಟಿದ್ರಲ್ಲ, ನೋಡಿದ್ಯಾ ನೀನು? ನೋಡಿದೆ. ಆಸ್ಟ್ರೇಲಿಯಾ ಜೊತೆ ವರ್ಲ್ಡ್ ಕಪ್ ಈಗ ಗೆಲ್ಬೇಕು. ಈ ಸರಿ ಗೆಲ್ಬೇಕು. ಓಕೆ ಸರ್, ಫೈನಲ್ ನಡೀತಾ ಇದೆ ಸರ್, ಹೇಗೆ ಅನಿಸ್ತಿದೆ? ನಾವು ಇವತ್ತೆಲ್ಲ ಈ ರೋಮಾಂಚನದ ಕ್ಷಣದ ನಿರೀಕ್ಷೆಯಲ್ಲಿದ್ದೀವಿ. ಬಲಿಷ್ಠವಾದ ತಂಡ ನಮ್ಮ ಭಾರತ. ಅದರಲ್ಲಿ ರೋಹಿತ್ ಶರ್ಮಾ ಅವರ ನಾಯಕತ್ವದ ಒಂದು ಕ್ಯಾಪ್ಟನ್ಸಿ ಖಂಡಿತ ನಮ್ಮ ಭಾರತ ಗೆಲ್ಲುತ್ತೆ. ಈಗಾಗಲೇ ಎಲ್ಲರನ್ನೂ ಮಣಿಸ್ಬಿಟ್ಟಿದ್ದಾರೆ. ಇಡೀ ವಿಶ್ವ ಕಾತರದಿಂದ ಕಾಣ್ತಾ ಇದೆ. ಅದರಲ್ಲೂ ನಮ್ಮ ಭಾರತ ತಂಡ ಗೆಲ್ಲಿ ಅಂತ ಹೇಳಿ ಇಡೀ ಭಾರತೀಯರು ಹಂಬಲಿಸ್ತಾ ಇದ್ದಾರೆ ಸರ್. ನಾವು ಗಣಪತಿ ಪೂಜೆ ಸಲ್ಲಿಸಿದ್ವಿ. ಖಂಡಿತ ವಿಜಯ ಆಗುತ್ತೆ ನಮ್ಮ ತಂಡ. ಬಹಳ ಖುಷಿ ಆಗ್ತಿದೆ. ಇವತ್ತು ಭಾರತ ಕ್ರಿಕೆಟ್ ತಂಡ ಏನು ಚಾಂಪಿಯನ್ಸ್ ಟ್ರೋಫಿನಲ್ಲಿ ನಾಕ್ಔಟ್ ಪಂದ್ಯಗಳಲ್ಲಿ ಎಲ್ಲವನ್ನು ಗೆದ್ದಿದೆ. ಅದರಲ್ಲೂ ವಿಶೇಷವಾಗಿ ಬಲಿಷ್ಠ ನ್ಯೂಜಿಲೆಂಡ್ ವಿರುದ್ಧ 5 ವಿಕೆಟ್ಗಳನ್ನ ನಮ್ಮ ಕನ್ನಡಿಗ ವರುಣ್ ಚಕ್ರವರ್ತಿ ತಗೊಂಡು ಬಹಳ ಸುಲಭ ಗೆದ್ದಿದ್ದಾರೆ. ಫೈನಲ್ನೂ ಸಹ ಅದೇ ರೀತಿ ಮುಂದುವರಿಯುತ್ತೆ. ರೋಹಿತ್ ಶರ್ಮಾ ಹಾಗೂ ಗಿಲ್ಲು ಹಾಗೂ ವಿರಾಟ್ ಕೊಹ್ಲಿ, ಶ್ರೇಯಸ್ ಎಲ್ಲ ಉತ್ತಮ ಫಾರ್ಮ್ ಇದ್ದಾರೆ. ನಾವು ವಿಶೇಷವಾಗಿ ಇಂದು 101 ಗಣಪತಿನಲ್ಲಿ 101 ತೆಂಗಿನಕಾಯಿಯನ್ನು ಹೊಡೆದ ಮುಖಾಂತರ ಯಾವುದೇ ವಿಘ್ನಗಳಿಲ್ಲದೆ ನಮ್ಮ ಭಾರತ ಕ್ರಿಕೆಟ್ ತಂಡ ಇವತ್ತು ಕಪ್ನ ಗೆದ್ದು ಬರಲಿ ಅಂತ ಎಲ್ಲ 100 ಕೋಟಿ ಭಾರತೀಯರ ಪರವಾಗಿ ಕೇಳ್ಕೊಂಡಿದ್ದೀವಿ. ಇವತ್ತು ಭಾರತ ಗೆಲ್ಲುತ್ತೆ. ವಿಘ್ನ ವಿನಾಯಕ ನಮಗೆ ಕಪ್ಪನ್ನು ತಂದು ಕೊಡ್ತಾನೆ ಅನ್ನೋ ವಿಶ್ವಾಸ ಇದೆ ನಮಗೆ. ನಿಮ್ಗೆ ಸರ್, ನೋಡ್ತೀರಾ ಮ್ಯಾಚ್? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಭಾರತ ಯಾವತ್ತು ಗೆಲ್ಲುತ್ತೆ ಆ ಆತ್ಮವಿಶ್ವಾಸ 130 ಕೋಟಿ ಕನ್ನಡ ಜನರಿಗಿದೆ. ನಮ್ಮ ನಿರೀಕ್ಷೆನ ನಿಜವಾಗ್ಲೂ ಅವರು ನಿಜ ಮಾಡ್ತಾರೆ. ಭಾರತೀಯರ ಎಲ್ಲ ನಿರೀಕ್ಷೆನ ತಂಡದ ರೋಹಿತ್ ಶರ್ಮಾ ಟೀಮು ಗೆಲ್ತಾರೆ. ಗೆಲ್ಲಿ ಅಂತೇಳಿ ಇವತ್ತು ಎಲ್ಲರೂ ಕೂಡ ಮೈಸೂರಿನ ಜನತೆ ಇವತ್ತು 101 ಗಣಪತಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದೀವಿ. ಗೆಲ್ಲೇಬೇಕು, ಗೆಲ್ಲಿ ಅಂತ ನಾವು ಹೇಳ್ತಾ ಇದೀವಿ. ಮೈಸೂರಿನಲ್ಲೂ ಕೂಡ ಕ್ರಿಕೆಟ್ ಜೋರಾಗಿರುವಂತದ್ದು. ಭಾರತ ತಂಡ ಗೆಲ್ಲಲಿ ಅಂತ ಶುಭವನ್ನ ಹಾರೈಸ್ತಾ ಇದ್ದಾರೆ ಪೃಥ್ವಿ.